ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ಭೌಗೋಳಿಕ ಸ್ಥಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಹೋದ ತರಗತಿಯಲ್ಲಿ ಈ ಕರ್ನಾಟಕದ ಗಡಿ ಪ್ರದೇಶದ ಬಗ್ಗೆ ತಿಳ್ಕೊಂಡಿವಿ. ಗಡಿ ಪ್ರದೇಶ ಯಾವ ಜಿಲ್ಲೆಗಳು ಯಾವ ರಾಜ್ಯಕ್ಕೆ ಹಂಚಿಕೊಂಡಾವಂತೇಳಿ ತನ್ನ ಗಡಿಯನ್ನು. ಇನ್ನು ಇವತ್ತ ಈ ಕರ್ನಾಟಕದ ಗಡಿ, ಈ ಕರ್ನಾಟಕದ ಉತ್ತರ ತುದಿ, ದಕ್ಷಿಣ ತುದಿ ಮತ್ತು ಪೂರ್ವ ತುದಿ ಮತ್ತು ಪಶ್ಚಿಮ ತುದಿಯ ಬಗ್ಗೆ ತಿಳಿದುಕೊಂಡು ಮತ್ತು ಕಂದಾಯ ವಿಭಾಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡ್ರಿ, ಇದು ಕರ್ನಾಟಕ. ಈ ಕರ್ನಾಟಕವನ್ನು ನಾವು ಒಂದು ಭೂಗೋಳದ ಯಾವ ಭಾಗದಲ್ಲಿ ಅಂತ ತಗೊಳ್ತೇವೆ, ಇದು ಭೂಗೋಳ ಅಂತ ತಿಳ್ಕೊಳ್ರಿ. ಈ ಭೂಗೋಳದ ಇದು ಭೂಮಧ್ಯ ರೇಖೆ, ಇದು ಉತ್ತರಗೋಳ, ದಕ್ಷಿಣಗೋಳ. ಉತ್ತರಗೋಳ ಮತ್ತು ದಕ್ಷಿಣಗೋಳ ನಮ್ಮ ಕರ್ನಾಟಕ ಎಲ್ಲೈತಂದ್ರ ಉತ್ತರಗೋಳದ ಭಾಗದ ಕಡೆ ಐತಿ. ಹಾಗಾಗಿ ಮೊದಲ ನಾವು ಈ ಉತ್ತರ ಅಕ್ಷಾಂಶವನ್ನು ನೋಡೋಣ. ಮೊದಲ ಇಲ್ಲಿ ಕೊನೆಯದಾಗಿ ಬರ್ತದ, ಇಲ್ಲಿ ಕೊನೆಯ ಪ್ರದೇಶ ಬರ್ತದ, ಇಲ್ಲಿ ಕೊನೆಯ ಪ್ರದೇಶ ಬರ್ತದ. ಇದು 11.31. ಈ ಕೊನೆಯ ಹಳ್ಳಿನ ಯಾವುದಂತಂದ್ರ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಮೋಯಾರ ಹಳ್ಳ ಅನ್ನುವಂಥದ್ದು ಕೊನೆಯ ಪ್ರದೇಶ ಬರ್ತದ. 11.31 ಉತ್ತರ ಅಕ್ಷಾಂಶದಿಂದ. ಇದು ಉತ್ತರ ಅಕ್ಷಾಂಶನೇ, ಯಾಕಂದ್ರ ನಮ್ದು ಯಾವ ಗೋಳದಾಗೈತೆ? ಉತ್ತರ ಗೋಳದಾಗೈತೆ. ಉತ್ತರ ಅಕ್ಷಾಂಶ 11.31ರಿಂದ 18.45 ಉತ್ತರ ಅಕ್ಷಾಂಶದವರೆಗೆ. ಇಲ್ಲಿ ಯಾವ್ದು ಬರ್ತದಂದ್ರ ತಾಲೂಕ, ಇದು ಬೀದರ. ಇದೇನ್ಮ ಬೀದರ್ನ ಈ ಮಹಾರಾಷ್ಟ್ರದಲ್ಲಿ ಇಲ್ಲೊಂದು ಸ್ಥಳ ಬರ್ತದ. ಬೀದರ್ನ ಔರಾದ್ ತಾಲೂಕಿನ ಮಳಖೇಡ. ಓಕೆ, ಇಲ್ಲಿ ಯಾವ್ದು ಬರ್ತದಂದ್ರ ಬೀದರ ತಾಲೂಕಿನ ಬೀದರ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ. ಈ ಮುಖೇಡ್ ಅನ್ನುವಂತ ಹಳ್ಳಿ ಕೊನೆಯ ಪಾಯಿಂಟ್ ನಲ್ಲಿ ಇಲ್ಲಿ ಬರ್ತದ. ಇಲ್ಲಿ ಏನಾಗ್ತತಿ? ಬರ್ತದೆ ನೋಡ್ರಿ. ಈ ಉತ್ತರ ಅಕ್ಷಾಂಶ ಹೆಂಗೈತಂದ್ರ 11.31ರಿಂದ 18.45 ಬರ್ತತಿ. ಕೊನೆಯ ಈ ಪಾಯಿಂಟ್ ಏನಂತಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆ ಮೊಯಾರ ಹಳ್ಳ ಬರ್ತದ. ಇಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಅನ್ನುವಂತ ಗ್ರಾಮ ಬರ್ತತಿ. 18.45. ಇನ್ನ ಈ ಪೂರ್ವ ರೇಖಾಂಶ ಯಾವಾಗಿದ್ರು ಹಿಂಗ ಅಡ್ಡಾಗಿ ಬರೋ ಏನ್ ಬರ್ತಾವ? ಅಕ್ಷಾಂಶಗಳು ಬರ್ತಾವ. ಹಿಂಗಾಗಿ ಬರುವ ಏನ್ ಬರ್ತಾವ? ರೇಖಾಂಶಗಳು ಬರ್ತಾವ. ಇದು ಅಕ್ಷಾಂಶ, ಇದು ರೇಖಾಂಶ, ನೆನಪಿರಲಿ. ಇನ್ನ ಇದು ಉತ್ತರ ಅಕ್ಷಾಂಶ ಮುಗಿತು. ಇನ್ನ ಪೂರ್ವ ರೇಖಾಂಶಗಳು ಇವ ಹಿಂಗ ಬರ್ತಾವ, ಹಿಂಗ ಮೇಲೆ ಕೆಳಗೆ ಬರ್ತಾವ. ಇಲ್ಲಿ ಏನು ಬರ್ತದಂದ್ರೆ ಇದು ಉತ್ತರ ಕನ್ನಡದ ಕಾರವಾರ ಕೊನೆಯ ಪಾಯಿಂಟ್ ಬರ್ತದ. ಇಲ್ಲಿ ಏನೈತಿ ನೋಡ್ರಿ, ಇದು ಕೊನೆಯ ಪಾಯಿಂಟ್ ಬರ್ತದ. ಇತ್ತ ಏನಿರ್ತತಿ? ಸಮುದ್ರ ಐತಿ, ಇಲ್ಲಿ ಅರಬ್ಬಿ ಸಮುದ್ರ. ಏನೈತಿ? ಇಲ್ಲಿ ಅರಬ್ಬಿ ಸಮುದ್ರ ಐತಿ, ಈ ಅರಬ್ಬಿ ಸಮುದ್ರ. ಇನ್ನ ರೇಖಾಂಶ ಉತ್ತರ ಕನ್ನಡದ ಕಾರವಾರ ಐತಿ. ಇದು 74.12
ಪೂರ್ವ ರೇಖಾಂಶದಿಂದ. ಯಾಕೆ ಪೂರ್ವ ಅಂತಂದ್ರೆ ಇಲ್ಲಿ ನೋಡ್ರಿ, ಹಿಂಗೆ ಮಧ್ಯ ಭಾಗವನ್ನು ಮಾಡ್ತೀವಿ. ಗೋಳ ಇದು ಮಧ್ಯ ಭಾಗವನ್ನು ಹಿಂಗೆ ಮಾಡಿದಾಗ ಇದು ಪೂರ್ವ, ಇದು ಪಶ್ಚಿಮ, ಹೌದಲ್ಲ? ಇದು ಪೂರ್ವ, ಇದು ಪಶ್ಚಿಮ. ಆವಾಗ ನಮ್ಮ ಓಕೆ, ಆವಾಗ ನಮ್ಮ ಈ ಕರ್ನಾಟಕ ಪೂರ್ವ ಒಂದು ಅಕ್ಷಾಂಶದಲ್ಲಿ ನೋಡ್ರಿ. ಸಾರಿ, ನಮ್ದು ಈ ಕಡೆ ಹೇಳಿದ್ನ ಪೂರ್ವ. ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ಇದು ದಕ್ಷಿಣ. ಇಲ್ಲಿ ನಮ್ಮ ಭಾರತ ಐತಿ, ಭಾರತ ಒಳಗನ ಕರ್ನಾಟಕ ಐತಿ ನೋಡಿ. 74.12ರಿಂದ ಇಲ್ಲಿ 78.40 ಬರ್ತದೆ. ಏನಾಯ್ತು? 74.12ರಿಂದ 78.40 ಇದೇನು? ಪೂರ್ವ ರೇಖಾಂಶ. ಪೂರ್ವ ರೇಖಾಂಶ. ಇನ್ನ ಇಲ್ಲಿ ಕೊನೆಯ ಹಳ್ಳಿ ಯಾವ್ದಂತಂದ್ರೆ ಇದು ಕೋಲಾರ. ಇದೆ ಏನು? ಕೋಲಾರ ಮುಳುಬಾಗಿಲು. ಕೋಲಾರದ ಮುಳುಬಾಗಿಲು. ಹೌದಾ? ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ನಮ್ಮ ಕರ್ನಾಟಕ 11.31ರಿಂದ 18.45 ಉತ್ತರ ಅಕ್ಷಾಂಶವನ್ನು ಹೊಂದಿದೆ. ಉತ್ತರ ಅಕ್ಷಾಂಶಗಳ ಮಧ್ಯೆ ಇರುವಂತದ್ದು ಕರ್ನಾಟಕ. ಇನ್ನ 11.31 ಈ ಕೊನೆಯ ಪಾಯಿಂಟ್ ಎಲ್ಲೈತಿ ಅಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮೋಯಾರ ಹಳ್ಳ ಎನ್ನುವಲ್ಲೈತಿ. ಇನ್ನ ಈ ಕೊನೆಯ ಪಾಯಿಂಟ್ 18.45 ಕೊನೆಯ ಪಾಯಿಂಟ್ ಎಲ್ಲೈತಿ ಅಂದ್ರ ಬೀದರನ ಔರಾದ ತಾಲೂಕಿನ ಮುಖೇಡ ಅನ್ನುವಂತ ಒಂದು ಗ್ರಾಮ ಐತಿ. ಇನ್ನ ಪೂರ್ವ ರೇಖಾಂಶ 74ರಿಂದ 74.12ರಿಂದ 78.40ರವರೆಗೆ ಹೊಂದಿದೆ. ಇದು ಉತ್ತರ ಕನ್ನಡದ ಕಾರವಾರ ಕೊನೆಯ ಪಾಯಿಂಟ್ ಆದ್ರ ಇದು 78.40 ಇಲ್ಲಿ ಕೊನೆಯ ಪಾಯಿಂಟ್ ಕೋಲಾರದ ಮುಳುಬಾಗಿಲು. ಇನ್ನ ಎನ್ಕ್ಲೇವ್, ಈ ಪ್ರದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಎನ್ಕ್ಲೇವ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಎನ್ಕ್ಲೇವ್. ಈ ಎನ್ಕ್ಲೇವ್ ಅಂತಂದ್ರೆ ಏನು? ಎನ್ಕ್ಲೇವ್ ಅಂತಂದ್ರೆ ಸಂಪೂರ್ಣವಾಗಿ ಬೇರೆ ಒಂದು ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಪ್ರದೇಶ ಇರುವುದನ್ನ ಎನ್ಕ್ಲೇವ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಇಲ್ಲಿ ಒಂದು ಪ್ರದೇಶ ಐತಂತ ತಿಳ್ಕೊರಿ. ಯಾವುದು? ಇಲ್ಲೇ ಐತಂತ ತಿಳ್ಕೊರಿ. ಇಲ್ಲೇ ಯಾಕೆ ತೋರ್ಸತ್ತೇನಂದ್ರೆ ಹೇಳ್ತೇನೆ, ಕಾರಣ ಐತೆ. ಹೌದಾ? ಇಲ್ಲಿ ಈ ಮುಖೇಡ್ ಅನ್ನುವಂಥ ಗ್ರಾಮ, ಮುಖೇಡ್ ಅನ್ನುವಂಥ ಒಂದು ಹಳ್ಳಿ ಸಂಪೂರ್ಣವಾಗಿ ಎಲ್ಲೈತೆ ಅಂದ್ರೆ ಮಹಾರಾಷ್ಟ್ರದ ಒಳಗೈತೆ, ಆದ್ರೆ ಅದು ಕರ್ನಾಟಕಕ್ಕೆ ಸಂಬಂಧಿಸೈತೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಒಂದು ಪ್ರದೇಶ ಮಹಾರಾಷ್ಟ್ರದ ಭಾಗದಲ್ಲಿದ್ದು ಸಂಪೂರ್ಣವಾಗಿ ಮಹಾರಾಷ್ಟ್ರದಿಂದ ಸುತ್ತುವರಿದಿದೆ. ಹೌದಾ? ಅದಕ್ಕೆ ನಾವು ಏನಂತ ಕರಿತೀವಿ? ಎನ್ಕ್ಲೇವ್ ಅಂತ ಕರಿತೀವಿ. ಎನ್ಕ್ಲೇವ್ ಅಂದ್ರೆ ಇಷ್ಟ ಸಾಮಾನ್ಯ ತಿಳ್ಕೊಂಡ್ಬಿಡ್ರಿ. ಸಂಪೂರ್ಣವಾಗಿ ಬೇರೆ ರಾಜ್ಯದಿಂದ ಸುತ್ತುವರೆದಿದ್ದು ಅದು ನಮ್ಮ ರಾಜ್ಯಕ್ಕೆ ಸೇರಿದಿತ್ತಂದ್ರ ಅದು ಎನ್ಕ್ಲೇವ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಎನ್ಕ್ಲೇವ್ ಅಂತ ಕರಿತೀವಿ. ಅಂತ ಪ್ರದೇಶಗಳು ನಮ್ಮಲ್ಲಿ ಎಷ್ಟದ ಅಂದ್ರ ಒಟ್ಟ 2 ಪ್ರದೇಶಗಳು ಅದಾವ. ಇನ್ನು ಒಂದೇದ ಬೀದರನ ಮುಖೇಡ ಅದು ಎಲ್ಲೈತಿ? ಸಂಪೂರ್ಣವಾಗಿ ಮಹಾರಾಷ್ಟ್ರದಲ್ಲಿ ಐತಿ. ಇನ್ನೊಂದ ನಮ್ಮದ ಯಾವುದು? ಧಾಮಣಿ. ಈ ಧಾಮಣಿ ಎಲ್ಲೈತಿ? ನಮ್ಮ ಬೆಳಗಾವಿದಾಗೈತಿ. ಹೌದಿಲ್ಲ? ಬೆಳಗಾವಿಗೆ ಸಂಬಂಧಿಸೈತೆ, ಕರ್ನಾಟಕಕ್ಕೆ ಸಂಬಂಧಿಸೈತೆ, ಆದ್ರೆ ಸಂಪೂರ್ಣವಾಗಿ ಇದು ಎಲ್ಲೈತೆ? ಮಹಾರಾಷ್ಟ್ರದಲ್ಲಿ ಐತಿ. ಇದನ್ನ ಏನಂತ ಕರಿತೀವಿ ನಾವು? ಎನ್ಕ್ಲೇವ್ ಅಂತ ಕರಿತೀವಿ. ಎನ್ಕ್ಲೇವ್ ಅಂತ ಹೇಳಿ ಕರಿತೀವಿ. ಇನ್ನ ಸೆಮಿ ಎನ್ಕ್ಲೇವ್ ಅಂದ್ರೆ ಏನು? ಸೆಮಿ ಎನ್ಕ್ಲೇವ್ ಅನ್ನುವಂಥ ಪ್ರದೇಶ ಒಂದೈತಿ. ಅದು ಎಲ್ಲೈತಿ ಅಂದ್ರ ನಮ್ಮ ಈ ತುಮಕೂರು ಎಲ್ಲಿ ಬರ್ತದಂದ್ರೆ ಇಲ್ಲಿ ಬರ್ತದೆ. ತುಮಕೂರು ಇಟ್ಟು ಪ್ರದೇಶವಲ್ಲ, ಏನ್ ಬರ್ತದಂದ್ರೆ ಇದು
ತುಮಕೂರು ಬರ್ತದ, ಇದು ಕೂಡ ತುಮಕೂರು ಬರ್ತದೆ, ತುಮಕೂರಿಗೆ ಸಂಬಂಧಿಸೈತಿ. ಆದ್ರೆ ಈ ಪ್ರದೇಶ ತುಮಕೂರಿಗೆ ಗಡಿಯನ್ನ ಹೊಂದಿರೋದಿಲ್ಲ. ಹೌದಾ? ಈ ತುಮಕೂರಿನ ಪ್ರದೇಶ ಇಲ್ಲೇನೈತ್ಲ, ಈ ಪಾವಗಡ ಏನಿದ, ಈ ಪಾವಗಡ ಅನ್ನುವಂತ ಪ್ರದೇಶ ತುಮಕೂರಿಗೆ ಸಂಬಂಧಿಸೈತಿ. ಹೌದಾ? ಇದನ್ನ ಸೆಮಿ ಎನ್ಕ್ಲೇವ್ ಅಂತ ಕರಿತೀವಿ. ಸೆಮಿ ಎನ್ಕ್ಲೇವ್ ಅಂತಂದ್ರೆ ಏನೀಗ, 4 ಭಾಗಗಳಲ್ಲಿ 3 ಭಾಗವನ್ನ ಬೇರೆ ರಾಜ್ಯದಿಂದ ಸುತ್ತುವರಿದು ಕೇವಲ 1 ಭಾಗ ಮಾತ್ರ ನಮ್ಮ ರಾಜ್ಯಕ್ಕೆ ಸಂಪರ್ಕ ಹೊಂದಿರುವುದನ್ನ ಸೆಮಿ ಎನ್ಕ್ಲೇವ್ ಅಂತ ಹೇಳಿ ನಾವು ಕರಿತೀವಿ. ಹಂಗ ಒಂದು ಪ್ರದೇಶ ಐತಿ, ಎಲ್ಲಿ ಅದು ಇಲ್ಲಿ ನೋಡಿ, ಈ ತುಮಕೂರಿಗೆ ಸಂಬಂಧಿಸೈತಿ, ಅದು ಪಾವಗಡ. ಪಾವಗಡ ಅನ್ನುವಂಥದ್ದು. ಇನ್ನ ನಮಗ ಸಂಬಂಧಿಸಿದಂತೆ ಇಲ್ಲಿ ಕೊನೆಯದಾಗಿ ಒಂದು ಮೊಯಾರ ಐತಿ ನೋಡ್ರಿ, ಮೊಯಾರ ಹಳ್ಳ. ಈ ಮೊಯಾರ ಅನ್ನುವಂಥದ ಒಂದು ನದಿ ಕೂಡ ಐತಿ. ಈ ಮೊಯಾರ್ ಅನ್ನುವಂಥದ್ದು ಏನೈತಿ, ಒಂದು ನದಿ ಕೂಡ ಐತಿ. ಅದು ಎಲ್ಲೈತಿ, ಇಲ್ಲೇ ಐತಿ. ಈ ಚಾಮರಾಜನಗರ ಏನೈತಲ್ಲ, ಇದು ಇಲ್ಲೇ ಐತಿ. ಈ ಗಡಿ ಪ್ರದೇಶದಲ್ಲ ಹರಿತೈತಿ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಪ್ರದೇಶವನ್ನ ಹಂಚಿಕೊಂಡೈತಿ ಆ ಮೊಯಾರ್ ನದಿ. ಒಂದು ಪ್ರಶ್ನೆಯನ್ನ ಕೇಳಿದ, ಮೊಯಾರ್ ನದಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿತೈತಿ ಅಂತೇಳಿ. ಹೌದಾ? ಅದಕ್ಕೆ ಸರಿಯಾದಂತ ಉತ್ತರ ಏನಂತಂದ್ರ, ಈ ಮೊಯಾರ್ ಅನ್ನುವಂತ ನದಿ ನಮ್ಮ ಬನ್ನೇರುಘಟ್ಟ, ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಾಗ್ತದೆ ಅಂದ್ರೆ ಇದು ಹರಿತದೆ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಹರಿಯುವಂತ ಒಂದು ನದಿ ಮೊಯಾರ್ ನದಿ. ಇನ್ನ ಕಂದಾಯ ವಿಭಾಗಗಳಿಗೆ ಸಂಬಂಧಿಸಿದಂತ ಜಿಲ್ಲೆಗಳು ನೋಡಿ, ಇಲ್ಲೇ ತೋರಿಸ್ತಾ ಹೋಗ್ತೇನೆ ನಾನು. ಇಲ್ಲೇ ಏನ್ ಮಾಡ್ತೇನೆ, ತೋರಿಸ್ತಾ ಹೋಗ್ತೇನೆ. ಇದು ಹಿಂಗೇನಾಯ್ತಲ್ಲ, ಇದು ಇಲ್ಲಿವರೆಗೆ ಇದೆಲ್ಲ ಏನಿದು ಮೈಸೂರು ವಿಭಾಗ. ಇದು ಏನಿದು ಮೈಸೂರು ವಿಭಾಗ. ಈ ಮೈಸೂರು ವಿಭಾಗ ಇದಾಗ ಇನ್ನ ಇದೇನಾಯ್ತಲ್ಲ, ಇದು ಇಲ್ಲಿಂದ ಇದು ಈ ಪ್ರದೇಶ ಬೆಳಗಾವಿ ವಿಭಾಗ. ಇದಕ್ಕೆ ಇನ್ನೊಂದು ಏನು ಕರಿತೀವಿ ನಾವು, ಕಿತ್ತೂರು ಕರ್ನಾಟಕ ಅಂತ ಕೂಡ ಕರಿತೀವಿ. ಇನ್ನ ಇಲ್ಲಿ ಬರ್ತದ ನೋಡ್ರಿ, ಇದೇನು ಬರ್ತದಲ್ಲ, ಇದು ಹೈದರಾಬಾದ್ ಕರ್ನಾಟಕ, ಇದು ಅಥವಾ ಕಲಬುರಗಿ ವಿಭಾಗ ಏನಂತ ಕರಿತೀವಿ ಇದನ್ನ, ಕಲಬುರಗಿ ವಿಭಾಗ ಅಥವಾ ಹೈದರಾಬಾದ್ ಕರ್ನಾಟಕ ವಿಭಾಗ ಅಂತ ಕರಿತೀವಿ. ಇನ್ನು ಈ ಪ್ರದೇಶ ಏನು ಬರ್ತದಲ್ಲ, ಇದು ಬೆಂಗಳೂರು ವಿಭಾಗ ಅಂತ ಹೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ಮೊಟ್ಟ ಮೊದಲನೇದಾಗಿ ಐತ್ ನೋಡ್ರಿ, ಇದೇನು ಬಂದದಲ್ಲ, ಇದು ನಮ್ಮ ಕಲಬುರಗಿಯ ವಿಭಾಗ. ಕಲಬುರಗಿ ವಿಭಾಗದಲ್ಲಿ ಫಸ್ಟ್ ಬರೋದು ಇಲ್ಲಿಂದ ಬೀದರ, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಹೌದಾ, ಬಳ್ಳಾರಿ, ವಿಜಯನಗರ, ಆಮೇಲೆ ಕೊನೆಯದಾಗಿ ರಾಯಚೂರು. ಇಷ್ಟು ಇದರಲ್ಲಿ ಬರ್ತಾವ. ಹಂಗ ಈ ರೀತಿ ಬರ್ದಿದ್ದನ್ನ ಯಾಕಂತಂದ್ರೆ ಇಲ್ಲಿ ಗೊತ್ತಾಗ್ತದೆ. ಇನ್ನು ನಮ್ಮ ಬೆಳಗಾವಿ ವಿಭಾಗದಲ್ಲಿ ನೋಡ್ರಿ, ಇಲ್ಲಿ ಬೆಳಗಾವಿ ವಿಭಾಗ ಐತಿ, ಎರಡನೇದು ನೋಡ್ರಿ ಬೆಳಗಾವಿ. ಇದು 2 ನಂಬರ, ಇದು 1 ನಂಬರ. ನೋಡ್ರಿ ಹೆಂಗೈತಿ ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದಲ್ಲಿ ಬೆಳಗಾವಿ, ಬಾಗಲಕೋಟ, ನಮ್ಮ ವಿಜಯಪುರ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾವೇರಿ. ಇನ್ನ 3ನೇ ವಿಭಾಗ ಐತಿ ನೋಡ್ರಿ, ಮೈಸೂರು ವಿಭಾಗ. 3ನೇದು ಏನೈತೆ, ನಮ್ಮ ಮೈಸೂರು ವಿಭಾಗ ಐತಿ. ಮೈಸೂರು ವಿಭಾಗದಲ್ಲಿ ಇದು ಉತ್ತರ ಕನ್ನಡ, ಇದು ಉಡುಪಿ, ಇದು ದಕ್ಷಿಣ ಕನ್ನಡ. ನೆನಪಿರಲಿ, ಇದು ಇಲ್ಲಿ ಹಿಂಗ ಏನು ಬರ್ತದಪ್ಪ ಅಂತಂದ್ರೆ ಇದು ಇಷ್ಟು ಶಿವಮೊಗ್ಗ ಬರ್ತದ. ಇದು ಹೌದಾ, ಶಿವಮೊಗ್ಗ ಬರ್ತದ ನೋಡ್ರಿ. ಈ ಮೈಸೂರು ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳು ಇಲ್ಲೈತಿ ನೋಡ್ರಿ, 3 ನಂಬರ. ಇದು ಕೊನೆಯದಾಗಿ 4 ನಂಬರ ಬೆಂಗಳೂರು ವಿಭಾಗ. 3 ನಂಬರ್ ಉಡುಪಿ ಐತಿ, ದಕ್ಷಿಣ ಕನ್ನಡ, ಇಲ್ಲಿ ಕೊಡಗು ಇದೆ, ಕೋಲಾರ ಮತ್ತ ಇಲ್ಲಿ ಕೊಡಗು ಬರ್ತತೆ, ಆಮೇಲೆ ಇಲ್ಲಿ ಮೈಸೂರು ಬರ್ತತೆ, ಆಮೇಲೆ ಇತ್ತ ಚಾಮರಾಜನಗರ ಬರ್ತದೆ. ಹೌದಾ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ, ಇಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿ ಬರ್ತತೆ, ಇಲ್ಲಿ ಬರ್ತದೆ ನೋಡ್ರಿ, ಇಲ್ಲಿ ಬರ್ತದೆ ಚಿಕ್ಕಬಳ್ಳಾಪುರ. ಏನ್ ಬರ್ತತಿ ಇಲ್ಲಿ, ಚಿಕ್ಕಬಳ್ಳಾಪುರ ಇಲ್ಲಿ ಬರ್ತದೆ. ಹೌದಾ, ಮೈಸೂರು ವಿಭಾಗದ ಸಾರಿ, ಇಲ್ಲಿ ಬರ್ತದೆ, ಇಲ್ಲಿ ಚಿಕ್ಕಬಳ್ಳಾಪುರ ಬರ್ತದೆ, ಇಲ್ಲೆಲ್ಲ
ಇಲ್ಲಿ ಬರೋದಿಲ್ಲದ, ಇಲ್ಲಿ ಚಿತ್ರದುರ್ಗ ಬರ್ತದೆ. ಏನು ಬರ್ತದೆ? ಚಿತ್ರದುರ್ಗ. ಇಲ್ಲಿ ಚಿಕ್ಕಬಳ್ಳಾಪುರ ಬರ್ತದೆ. ಇಲ್ಲೈತಿ ಚಿಕ್ಕಬಳ್ಳಾಪುರ. ಇನ್ನು ಕೊನೆಯದಾಗಿ ಹಾಸನ, ಮಂಡ್ಯ. ಹಾಸನ, ಮಂಡ್ಯ ಎಲ್ಲಿದ? ಮೈಸೂರು ವಿಭಾಗದಲ್ಲಿ ಬರುವಂಥ ಪ್ರದೇಶಗಳು. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಇನ್ನು ಮಂಡ್ಯ ಇವೆಲ್ಲ ಎಲ್ಲಿ ಬರ್ತಾವೆ? ಮೈಸೂರು ವಿಭಾಗದಲ್ಲಿ ಬರ್ತಾವೆ. ಇನ್ನು ಇಲ್ಲೇನೈತಿಲ್ಲ, ಇದು ಬೆಂಗಳೂರು ವಿಭಾಗ 4ನೇ ನಂಬರ. ಇಲ್ಲೈತಿ ನೋಡ್ರಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಇಲ್ಲಿ ಬರ್ತದೆ ಚಿತ್ರದುರ್ಗ, ತುಮಕೂರು, ಹೌದಾ? ತುಮಕೂರು, ಆಮೇಲೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಇಲ್ಲಿ ಹೇಳಿದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ. ಇಷ್ಟು ಪ್ರದೇಶಗಳು ಇದರ ವಿಭಾಗದಲ್ಲಿ ಬರುವಂಥವು. ನೋಡ್ರಿ, ತಿಳ್ಕೊಂತ ಹೋಗ್ರಿ ಈ ನಮ್ಮ ಕರ್ನಾಟಕದ ನಕ್ಷೆಯ ಬಗ್ಗೆ, ಹಾಗೆ ಕೊನೆಯಲ್ಲಿ ಬರುವಂಥ ಈ ಒಂದು ನದಿಯ ಬಗ್ಗೆ, ನಮ್ಮ ಈ ಕೊನೆಯ ಕರ್ನಾಟಕದ ಪೂರ್ವ ತುದಿ, ಉತ್ತರ ತುದಿ, ಉತ್ತರ ಅಕ್ಷಾಂಶಗಳು ಮತ್ತು ಪೂರ್ವ ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ತಾ ಹೋಗ್ರಿ. ಮತ್ತು ಎನ್ಕ್ಲೇವ್ ಮತ್ತು ಸೆಮಿ ಎನ್ಕ್ಲೇವ್ ಬಗ್ಗೆ ನೋಡ್ಕೊಳ್ರಿ. ಎನ್ಕ್ಲೇವ್ ಅನ್ನುವಂಥ ಪ್ರದೇಶಗಳು 2 ಇದ್ರೆ, ಸೆಮಿ ಎನ್ಕ್ಲೇವ್ ಎಷ್ಟು ಪ್ರದೇಶ ಐತಿ? 1 ಪ್ರದೇಶ ಐತಿ. ಇದು ನಮ್ಮ ಕರ್ನಾಟಕ ಭೌಗೋಳಿಕ ಸ್ಥಾನದ ಬಗ್ಗೆ ಒಂದು ಮಾಹಿತಿ ಇರುವಂಥದ್ದು. ಇಲ್ಲಿವರೆಗೆ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲಿವರೆಗೆ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ.